ನಮಸ್ಕಾರ, ಶುವೇಗ ಸೂಪರ್ ಪ್ರೈಮ್ಗೆ ಸ್ವಾಗತ. ನಾನು ಮಹೇಶ್ ಎಂ ದಂಡು. ಮೊದಲಿಗೆ ಕ್ಷಣದ ಹೆಡ್ಲೈನ್ಸ್. ಸಿದ್ದರಾಮಯ್ಯ ಲಾಟ್ರಿ ಸಿಎಂ, ಬಿಆರ್ ಪಾಟೀಲ್ ಸ್ಫೋಟಕ ವಿಡಿಯೋ ವೈರಲ್. ಹೌದು, ನಾನು ಅದೃಷ್ಟವಂತ ಎಂದ ಸಿದ್ದರಾಮಯ್ಯ. ಸಿಎಂ ಬದಲಾವಣೆಗೆ ಸುರ್ಜೇವಾಲಾ ಎದುರೇ ಪಟ್ಟು, ಕಾರಣ ಕೇಳಿ ಇಕ್ಬಾಲ್ಗೆ ನೋಟಿಸ್. ಉಸ್ತುವಾರಿಗೆ ಕೋಲಾರ ನಾಯಕರ ದೂರು ಪ್ರತಿದೂರು. ಹೃದಯಾಘಾತಕ್ಕೆ ಹಾಸನದಲ್ಲಿ ಮತ್ತೆ 3 ಬಲಿ. ಚಿಕ್ಕಮಗಳೂರು, ಶಿವಮೊಗ್ಗ, ತುಮಕೂರಿನಲ್ಲೂ ಸಾವು. ಟ್ವೀಟ್ನಲ್ಲಿ ಕಳವಳ ವ್ಯಕ್ತಪಡಿಸಿದ್ದ ಸಿದ್ದರಾಮಯ್ಯ. ಕಾಲ್ತುಳಿತ ಕೇಸ್ನಲ್ಲಿ ಸರ್ಕಾರಕ್ಕೆ ಮುಖಭಂಗ. ಐಪಿಎಸ್ ಅಧಿಕಾರಿ ಅಮಾನತ್ತು ರದ್ದು. ಇತರೆ ಪೊಲೀಸ್ ಅಧಿಕಾರಿಗಳಿಗೂ ಸಿಗುತ್ತಾ ಬಿಗ್ ರಿಲೀಫ್. 8 ದಿನ 2 ಖಂಡ 5 ದೇಶಗಳ ಪ್ರವಾಸ. 11 ವರ್ಷದಲ್ಲೇ ಅತಿ ಸುದೀರ್ಘ ವಿದೇಶಿ ಯಾನ. ಆಫ್ರಿಕಾದ ಘಾನಾಗೆ ನಾಳೆ ಪ್ರಧಾನಿ ನರೇಂದ್ರ ಮೋದಿ ವಿಸಿಟ್. ನಾನು ಬಾಯ್ ಬಿಟ್ರೆ ಇಡೀ ಸರ್ಕಾರವೇ ಅಲುಗಾಡುತ್ತೆ. ಆಳಂದ ಶಾಸಕ ಬಿಆರ್ ಪಾಟೀಲ್ ಆಡಿದ ಈ ಅಬ್ಬರದ ಮಾತು ಕಾಂಗ್ರೆಸ್ ಮನೆಯನ್ನ ನಡುಗಿಸಿತ್ತು, ಸರ್ಕಾರವನ್ನು ಕೂಡ ಅಲುಗಾಡಿಸಿತ್ತು. ವಸತಿ ಯೋಜನೆಯಲ್ಲಿ ಮನೆ ನೀಡಲಿಕ್ಕೆ ಲಂಚವನ್ನು ಪಡೆಯಲಾಗ್ತಿದೆ ಎಂಬ ಬಿಆರ್ ಪಾಟೀಲ್ ಅವರ ಆರೋಪದಿಂದಾಗಿ ಶುರುವಾಗಿರುವಂಥ ಅಸಮಾಧಾನದ ಜ್ವಾಲೆ ಈಗ ಕೈಪಡೆಯನ್ನು ಸುಡುತ್ತಾ ಅನ್ನುವ ಪ್ರಶ್ನೆಯನ್ನು ಉದ್ಭವಿಸಿದೆ. ಇದರ ಜೊತೆಗೆ ಶಾಸಕರು ಮಾತನಾಡಿರುವಂಥ ವಿಡಿಯೋ ಕೂಡ ವೈರಲ್ ಆಗಿದೆ. ನಾನು ಕೊನೆಗಾಗಿ ಭೇಟಿ ಮಾಡಿದ ಮನೆ ಫಸ್ಟು ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಅದೃಷ್ಟವಂತ. ನಾನು ಅವನು MLA ಆಗಲ್ಲ. ಅದು ಹೇಳಿದ್ರು ಹೇಳಿರ್ಬೋದು, ಏನೋ ಗೊತ್ತಿಲ್ಲ. ನೋಡಿ, ನಮ್ಗೆ ಗಾಡ್ ಫಾದರ್ ಇಲ್ಲ, ಗಾಡು ಇಲ್ಲ, ಫಾದರ್ ಇಲ್ಲ. ಸಿದ್ದರಾಮಯ್ಯ ಬಗ್ಗೆ ಇದೆಂತ ಮಾತು? ಬಿಆರ್ ಪಾಟೀಲ್ ಸ್ಫೋಟಕ ವಿಡಿಯೋ ವೈರಲ್. ನಾನು ಬಾಯ್ ಬಿಟ್ರೆ ಸರ್ಕಾರವೇ ಅಲುಗಾಡುತ್ತೆ ಅಂತ ಆಡಿಯೋ ಬಾಂಬ್ ಸಿಡಿಸಿದ್ದ ಶಾಸಕ ಬಿಆರ್ ಪಾಟೀಲ್ ಸ್ವಪಕ್ಷದ ವಿರುದ್ಧವೇ ಆರೋಪ ಮಾಡಿದ್ರು. ಸಿಡಿದದ್ದ ಬಿಆರ್ ಪಾಟೀಲ್ ತಣ್ಣಗಾಗಿಸುವ ಕೆಲಸ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೆದಿದೆ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಬಿಆರ್ ಪಾಟೀಲ್ ಕರೆದು ಮಾತನಾಡಿದರು. ಭೇಟಿ ಬಳಿಕ ಸಿದ್ದರಾಮಯ್ಯ ಬಗ್ಗೆ ಬಿಆರ್ ಪಾಟೀಲ್ ಗುಸುಗುಸು ಪಿಸುಪಿಸು ಅಂತ ಆಪ್ತರ ಜೊತೆ ಮಾತನಾಡಿದ್ದಾರೆ. ಸದ್ಯ ಈ ವಿಡಿಯೋ ಚರ್ಚೆಗೆ ಗ್ರಾಸವಾಗಿದೆ. ಯಾರದ್ದೋ ಜೊತೆ ಫೋನಿನಲ್ಲಿ ಮಾತನಾಡುವಾಗ ಮೊಬೈಲ್ನಲ್ಲಿ ಸೆರೆಯಾಗಿದೆ. ಮಂಡ್ಯ ಜಿಲ್ಲೆ ಕೆಆರ್ಪೇಟೆಗೆ ಬಂದಿದ್ದಂತಹ ಸಂದರ್ಭದಲ್ಲಿ ಮಾತನಾಡಿದ್ದಾರೆ ಎನ್ನಲಾಗ್ತಾ ಇರುವಂತಹ ವಿಡಿಯೋ ಇದಾಗಿದೆ. ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದುಬಿಟ್ಟ. ಸಿದ್ದರಾಮಯ್ಯಗೆ ಸೋನಿಯಾ ಗಾಂಧಿ ಜೊತೆ ಭೇಟಿ ಮಾಡಿಸಿದ್ದೆ ನಾನು. ಸಿದ್ದರಾಮಯ್ಯ ಗ್ರಹಚಾರ ಚೆನ್ನಾಗಿತ್ತು, ಆತ ಸಿಎಂ ಆದ. ನನ್ನ ಗ್ರಹಚಾರ ಚೆನ್ನಾಗಿಲ್ಲ ಅಂತ ಬಿಆರ್ ಪಾಟೀಲ್ ಬೇಸರ ಬರ ಹಾಕಿರೋದು ವಿಡಿಯೋದಲ್ಲಿದೆ. ಲಕ್ಕಿ ಲಾಟ್ರಿ ಹೊಡೆದ್ಬಿಟ್ಟ ಮುಖ್ಯಮಂತ್ರಿ ಆದ. ನಾನು ಸೋನಿಯಾ ಗಾಂಧಿ ಭೇಟಿ ಮಾಡಿದ ಮನೆ ಫಸ್ಟು ಅವನ ಗ್ರಹಚಾರ ಚೆನ್ನಾಗಿತ್ತು, ಅವನು ಮಾಡಿಬಿಟ್ಟ. ಇನ್ನು ಸುರ್ಜೇವಾಲಾ ಭೇಟಿ ಮಾಡಿ ಎಲ್ಲಾ ವಿಚಾರಗಳನ್ನ ಹೇಳಿದ್ದೀನಿ. ನನ್ನ ಮಾತನ್ನ ಸುರ್ಜೇವಾಲಾ ಗಂಭೀರವಾಗಿ ಆಲಿಸಿದ್ದಾರೆ. ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಕಾದು ನೋಡೋಣ ಅಂತ ಆಪ್ತರ ಜೊತೆ ಫೋನಿನಲ್ಲಿ ಬಿಆರ್ ಪಾಟೀಲ್ ಮಾತನಾಡಿರೋದು ವೈರಲ್ ಆಗಿದೆ. ಈ ಮೂಲಕ ಬಿಆರ್ ಪಾಟೀಲ್ ಸಿದ್ದರಾಮಯ್ಯ ವಿರುದ್ಧ ಸುರ್ಜೇವಾಲಾ ಅವರಿಗೆ ದೂರು ನೀಡಿದ್ರಾ ಅನ್ನುವ ಪ್ರಶ್ನೆಗಳು ಉದ್ಭವಿಸಿವೆ. ಸುರ್ಜೇವಾಲಾ ನಾನು ಭೇಟಿ ಮಾಡಿದೆ, ಬಹಳ ಗಂಭೀರವಾಗಿ ಮಾತು ಕೇಳಿದ್ರು. ಎಲ್ಲ ನೋಡ್ಕೊಂಡು ಎಲ್ಲಿವರೆಗೆ ಹೇಳಿದ್ರೆ ಗ್ರೇಟ್ಫುಲ್ ಟು ಇವತ್ತು ಅಲ್ಲ, ಈ ವಿಷಯಗಳು ನಮ್ಗೆ ಗೊತ್ತೇ ಬರಲಿಲ್ಲ. ಲೆಫ್ಟ್ ಹೈಕಮಾಂಡ್ ಆ್ಯಂಡ್ CM ಯಾರು ಹೇಳಿ, ಹೈಕಮಾಂಡ್ ಅವರು ಡಿಸೈಡ್ ಮಾಡಿ. ಲಕ್ಕಿ ಲಾಟರಿ ಎಂದ ಬಿಆರ್ಪಿಗೆ ಸಿಎಂ ತಿರುಗೇಟು. ಇನ್ನು ವೈರಲ್ ವಿಡಿಯೋ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಬಿಆರ್ ಪಾಟೀಲ್, ಸಿದ್ದರಾಮಯ್ಯ ಲಕ್ಕಿ ಲಾಟರಿ ಹೊಡೆದ ಅಂತ ಪುನರುಚ್ಚರಿಸಿದ್ದಾರೆ. ಹೌದು, ನಾನು ಅದೃಷ್ಟವಂತ, ಅದಕ್ಕೆ ಸಿಎಂ ಆಗಿದ್ದೀನಿ ಅಂತ ಸಿಎಂ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಜೊತೆಗೆ ಬಿಆರ್ ಪಾಟೀಲ್ ಅವರ ಜೊತೆ ಮಾತನಾಡುವುದಾಗಿ ತಿಳಿಸಿದ್ದಾರೆ. 8 ಜನ ಶಾಸಕರು JDSಲಿಂದ ಬಿಟ್ಟು ಹೋದವರಲ್ಲಿ ನಾನು ಒಬ್ಬ. ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಾವು ಕಾಂಗ್ರೆಸ್ ಸೇರಿದ್ದೀವಿ. 8 ಜನ ಒಬ್ಬರು ತೀರ್ಕೊಂಡ್ರು. ಮಹಾದೇವ ಮಂಚನಹಳ್ಳಿ, ಕೆಲವರೆಲ್ಲ ಮಂತ್ರಿ ಆಗಿದ್ದಾರೆ. ಸಿದ್ದರಾಮಯ್ಯ ಲಕ್ಕಿ ಲಾಟ್ರಿ ಹೊಡೆದ, ಅದಕ್ಕೆ ಹೇಳಿದ್ದೇನೆ ಮುಖ್ಯಮಂತ್ರಿ ಅವರು. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ. ನಾನು ಅದೃಷ್ಟವಂತ.
ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ ಗೊತ್ತಿಲ್ಲ. ಹೌದು, ನಾನು ಚೀಫ್ ಮಿನಿಸ್ಟರ್ ಆಗಿದ್ದೀನಿ, ನಾನು ಅದೃಷ್ಟವಂತ. ನಾನು ಅವನು ಒಟ್ಟಿಗೆ MLA ಆದವಲ್ಲ, ಅದಕ್ಕೆ ಹೇಳಿರ್ಬೋದೇನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನನಗೆ ಗಾಡ್ ಫಾದರ್ ಇಲ್ಲ, ಸಿದ್ಧಾಂತವೇ ನನ್ನ ಗಾಡ್ ಫಾದರ್. ಮುಖ್ಯಮಂತ್ರಿ ಬದಲಿಸುವ ಶಕ್ತಿ ನನಗಿಲ್ಲ. ಸುರ್ಜೇವಾಲಾ ಅವರಿಗೆ ಎಲ್ಲವನ್ನ ಹೇಳಿದ್ದೇನೆ. ಮುಂದೆ ಯಾವ ಕ್ರಮ ತೆಗೆದುಕೊಳ್ತಾರೆ ಅವರಿಗೆ ಬಿಟ್ಟಿದೆ ಅನ್ನುವ BR ಪಾಟೀಲ್ ಮಾತು ಇದೀಗ ಸಂಚಲನಕ್ಕೆ ಕಾರಣವಾಗಿದೆ. ವಿನಯ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇನ್ನು ಕಾಂಗ್ರೆಸ್ ಪಕ್ಷದ ಅತೃಪ್ತ ಶಾಸಕರ ಜೊತೆ ಎರಡನೇ ದಿನವೂ ಕೂಡ ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮ್ಯಾರಥಾನ್ ಮೀಟಿಂಗ್ ಅನ್ನ ಮಾಡಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಶಾಸಕರ ಜೊತೆ 1-to-1 ಚರ್ಚೆ ನಡೆಸಿದ್ರು. ಪಕ್ಷದಲ್ಲಿನ ಕೆಲವು ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಸಂಗ್ರಹಿಸಿ ಪ್ರಸ್ತುತ ವಿದ್ಯಮಾನಗಳ ಬಗ್ಗೆ ಮಾತುಕತೆಯನ್ನು ನಡೆಸಿದ್ರು. ವಿಶೇಷ ಏನು ಅಂತ ಹೇಳಿದ್ರೆ, ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಎದುರಲ್ಲೇ CM ಬದಲಾವಣೆ ಬಗ್ಗೆ ಕೂಡ ಚರ್ಚೆ ಆಯಿತಂತೆ. ಇದರ ಜೊತೆಗೆ ಇಕ್ಬಾಲ್ ಹುಸೇನ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಜಾರಿ ಮಾಡಲಾಗಿದೆ. ನನಗೆ ಕರೆದಿದ್ದಾರೆ, ನಾನೇನು ಮಾತಾಡ್ತೀನಿ ಈಗಾಗಲೇ ಅದರ ಪ್ರಕಾರ ಅಲ್ಲಿಗೂ ಮಾತಾಡ್ತೀನಿ. ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ, ಅವ್ರಿಗೆ ನೋಟಿಸ್ ಮಾಡ್ತೀನಿ. ಸುರ್ಜೇವಾಲಾ ಸಭೆಯಲ್ಲಿ CM ಬದಲಾವಣೆ ಚರ್ಚೆ. ಡಿಕೆಶಿಯನ್ನು CM ಮಾಡುವಂತೆ ಇಕ್ಬಾಲ್ ಮನವಿ. ಕಾಂಗ್ರೆಸ್ನಲ್ಲಿ ಇಷ್ಟು ದಿನ ತೆರೆಮರೆಯಲ್ಲಿ ನಡೆಯುತ್ತಿದೆ ಪವರ್ ಫೈಟ್. ಉಸ್ತುವಾರಿ ಎದುರೇ ಸ್ಫೋಟಗೊಂಡಿದೆ. ಸುರ್ಜೇವಾಲಾ ಸಭೆಯಲ್ಲಿ CM ಬದಲಾವಣೆ ಸೋಲೆತ್ತಿದ್ದಾರೆ ಎನ್ನಲಾಗಿದೆ. ಕೆಲ ಶಾಸಕರು CM ಬದಲಾವಣೆ ವಿಚಾರ ಪ್ರಸ್ತಾಪಿಸಿದ್ದಾರಂತೆ. 50-50 ಸೂತ್ರದ ಬಗ್ಗೆ ಪ್ರಸ್ತಾಪಿಸಲಾಗಿದೆ. ಮಾಧ್ಯಮದಲ್ಲಿನ ಸುದ್ದಿ ಉಲ್ಲೇಖಿಸಿ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ಮಾಧ್ಯಮದಲ್ಲಿನ ಚರ್ಚೆ ಗೊಂದಲ ತಂದಿದೆ ಅಂತ ಕೆಲವರು ಹೇಳಿದ್ದಾರೆ. DCM DKಶಿ ಪರವೂ ಕೆಲವು ಶಾಸಕರು ಬ್ಯಾಟ್ ಬೀಸಿದ್ದಾರೆ. ಸಮಸ್ಯೆ ಬಗ್ಗೆ ಮಾತನಾಡುತ್ತಲೇ CM ಬದಲಾವಣೆ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಶಾಸಕ ಇಕ್ಬಾಲ್ ಹುಸೇನ್ ಜೊತೆ ಚರ್ಚೆ ನಡೆಸಿರೋ ಸುರ್ಜೇವಾಲಾ ಕ್ಷೇತ್ರದ ಸಾಧನೆಗಳ ಮಾಹಿತಿ ಪಡೆದಿದ್ದಾರೆ. ಇದೇ ವೇಳೆ DKಶಿ CM ಮಾಡುವಂತೆ ಇಕ್ಬಾಲ್ ಮನವಿ ಮಾಡಿದ್ದಾರೆ. ಆಗ ಅದನ್ನು ನಾವು ನೋಡಿಕೊಳ್ಳುತ್ತೇವೆ, ಕೇಳಿದ್ದಕ್ಕಷ್ಟೇ ಉತ್ತರಿಸಿ, ಮೊದಲು ಕೇಳಿದ್ದಕ್ಕೆ ಆನ್ಸರ್ ಮಾಡಿ ಅಂತ ಸುರ್ಜೇವಾಲಾ ಸಿಟ್ಟಾಗಿದ್ದಾರೆ. ರಾಮನಗರ ಕ್ಷೇತ್ರದಲ್ಲಿ ನಿಮ್ಮ ಸಾಧನೆ ಏನು? ಕ್ಷೇತ್ರದಲ್ಲಿ ಗ್ಯಾರಂಟಿಗಳನ್ನು ಎಷ್ಟು ಜನರಿಗೆ ತಲುಪಿಸಿದ್ದೀರಾ? ಇದರ ಬಗ್ಗೆ ಮಾಹಿತಿ ಕೊಡಿ ಅಂತ ಸುರ್ಜೇವಾಲಾ ಕೇಳಿದ್ದಾರೆ. ಈ ವೇಳೆ ಕೆಲ ಕಾಮಗಾರಿ ಅನುದಾನ ಕೊರತೆ ಬಗ್ಗೆ ಇಕ್ಬಾಲ್ ಪ್ರಸ್ತಾಪಿಸಿದ್ದಾರೆ. DKಶಿ CM ಆಗಬೇಕು ಹೇಳಿಕೆ ಕಿಚ್ಚು. CM ಸೈಲೆಂಟ್ ಕೌಂಟರ್. ಇನ್ನು ಸುರ್ಜೇವಾಲಾ ಬಳಿ ಮನವಿಗೂ ಮುನ್ನ ಮಾಧ್ಯಮಗಳೊಂದಿಗೆ ಮಾತನಾಡಿದ ಇಕ್ಬಾಲ್ ಹುಸೇನ್ ಆಡಿದ ಮಾತು ಕಾಂಗ್ರೆಸ್ನಲ್ಲಿ ಕಿಚ್ಚೆಬ್ಬಿಸಿದೆ. DKಶಿ 2.5 ವರ್ಷ CM ಆಗಬೇಕು ಅನ್ನೋ ಶಾಸಕನ ಮಾತಿಗೆ CM ಸೈಲೆಂಟ್ ಕೌಂಟರ್ ಕೊಟ್ಟಿದ್ದಾರೆ. ನಾನು ಹೇಳಿದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. DKಶಿ ನೋಟಿಸ್ ಎಚ್ಚರಿಕೆಗೂ ಡೋಂಟ್ ಕೇರ್. ಬೆಂಬಲಿಗ ಶಾಸಕರಿಗೆ ಖಡಕ್ ಎಚ್ಚರಿಕೆ ನೀಡಿರೋ DKಶಿ ಇಕ್ಬಾಲ್ಗೆ ನೋಟಿಸ್ ಇಶ್ಯೂ ಮಾಡ್ತೇನೆ. BR ಪಾಟೀಲ್, ಬಾಲಕೃಷ್ಣ ಯಾರೇ ಆಗಿರಲಿ, ಇನ್ಮುಂದೆ ಯಾರು ಕೂಡ ಈ ರೀತಿ ಹೇಳಿಕೆ ಕೊಡಬಾರದು, ಕೊಟ್ರೆ ಸುಮ್ಮನಿರಲ್ಲ ಎಂದ DCMಗೆ ಇಕ್ಬಾಲ್ ಡೋಂಟ್ ಕೇರ್ ಅಂದಿದ್ದಾರೆ. ಯಾವ ಇಕ್ಬಾಲ್ ಹುಸೇನ್ಗೆ ನೋಟಿಸ್ ಇಶ್ಯೂ ಮಾಡ್ತೀನಿ ನಾನು. ಅವ್ನು ಯಾರು ನನ್ನ CM? ನನಗೆ ಯಾರು CM ಆಗ್ತೀನಿ ಅಂತ ನಂಗೆ ಹೇಳೋದು ಅವಶ್ಯಕತೆ ಇಲ್ಲ. ಇವತ್ತು ನಾಳೆನೆ ಅವ್ನಿಗೆ ನೋಟಿಸ್ ಇಶ್ಯೂ ಮಾಡ್ತೀನಿ. ಇಕ್ಬಾಲ್ ನನಗೆ ನೋಟಿಸ್ ಸರ ಕೊಡಲಿ, ನೋಟಿಸ್ ಕೊಡದೆ ಹೋಗ್ಲಿ, ಬೇರೆ ನಡ ಮಾಡಲಿ, ನಾನು ಹೇಳ್ದಂಥ ಮಾತಿಗೆ ಬದ್ಧನಾಗಿರ್ತೇನೆ. ಬದಲಾವಣೆ ಬೇಕು, ಬದಲಾವಣೆಗೆ ನಾನು ಬದ್ಧತೆಯಾಗಿ ಇರ್ತೀನಿ. ನಾಯಕತ್ವ ಬದಲಿಸಲ್ಲ, ಸುರ್ಜೇವಾಲಾ ಪುನರುಚ್ಚಾರ. ನಾಯಕತ್ವ ಬದಲಿಸಲ್ಲ ಅಂತ ನಿನ್ನೆಯೇ ಹೇಳಿದ್ದ ಸುರ್ಜೇವಾಲಾ ಇಂದು ಅದೇ ಮಾತು ಪುನರುಚ್ಚರಿಸಿದ್ದಾರೆ. ಇದು ನಾಯಕತ್ವ ಬದಲಾವಣೆ ಬಗ್ಗೆ ಅಭಿಪ್ರಾಯ ಸಂಗ್ರಹವಲ್ಲ, ಪಕ್ಷ ಸಂಘಟನೆ ಬಗ್ಗೆ ನಡೆದಿರೋ ಅಭಿಪ್ರಾಯ ಸಂಗ್ರಹ ಅಂತ ತಿಳಿಸಿದ್ದಾರೆ. Deputy Chief Minister, Mr. D.K. Shivkumar, I assure you, we also treat journalists as stakeholders in the Congress party.
You have expressed your opinion, like many other legislators and Congress workers also do. ನಾನು ಸುಮಾರು ಒಂದೂವರೆ ತಿಂಗಳ ಹಿಂದನೆ ಪದೇ ಹೇಳ್ತಾ ಇದ್ದೆ, 40 ಜನ ಶಾಸಕರು ಬಂಡೆದ್ದಿದ್ದಾರೆ, ಅಸಮಾಧಾನ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಒಂದೂವರೆ ತಿಂಗಳ ಹಿಂದನೆ ಹೇಳಿ. 70-80 ಜನ ಇವತ್ತು ಅಸಮಾಧಾನ ಆಗಿದ್ದಾರೆ. ಸುರ್ಜೇವಾಲಾ ಸಭೆಯಲ್ಲಿ ಕೋಲಾರ ಕದನ. ಸುರ್ಜೇವಾಲಾ ಜೊತೆ ಸಭೆಗಾಗಿ ಕೆಪಿಸಿಸಿ ಕಚೇರಿಗೆ ಇಂದು ಕಾಂಗ್ರೆಸ್ ಶಾಸಕರ ದಂಡೇ ಆಗಮಿಸಿತ್ತು. ಮಾಲೂರು ಶಾಸಕ ನಂಜೇಗೌಡ ಜೊತೆ ಸುರ್ಜೇವಾಲಾ ಚರ್ಚೆ ಮಾಡಿದ್ರು. ಈ ವೇಳೆ ಕೋಲಾರ ಜಿಲ್ಲಾ ಕಾಂಗ್ರೆಸ್ನಲ್ಲಿ ತಾರಕಕ್ಕೇರಿರೋ ಬಣ ಪಾಲಿಟಿಕ್ಸ್ ಬಗ್ಗೆ ಸುರ್ಜೇವಾಲಾ ಮುಂದೆ ನಂಜೇಗೌಡ ದೂರುಗಳ ಸರಮಾಲೆಯನ್ನೇ ಇಟ್ರು. ಸಚಿವ ಮುನಿಯಪ್ಪ ಮತ್ತು ಟೀಮ್ ವಿರುದ್ಧ ದೂರು ಕೊಟ್ರು. ಕೋಮುಲ್ ಚುನಾವಣೆಯಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಮಾಡಿ ದಾಖಲೆಗಳ ಸಮೇತ ಸುರ್ಜೇವಾಲಾಗೆ ಕಂಪ್ಲೇಂಟ್ ಮಾಡಿದ್ರು. ನಂಜೇಗೌಡ ದೂರಿನ ವಿಚಾರಕ್ಕೆ ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಕಿಡಿಕಾರಿ, ಕೋಲಾರ ಹಾಲು ಒಕ್ಕೂಟ ಚುನಾವಣೆ ವಿಚಾರದ ಬಗ್ಗೆ ಸುರ್ಜೇವಾಲಾ ಗಮನಕ್ಕೆ ತಂದಿದ್ದೇನೆ. ಒಕ್ಕೂಟ ಚುನಾವಣೆ ಪಕ್ಷಕ್ಕೆ ಸಂಬಂಧಿಸಿದ್ದಲ್ಲ. ನಮ್ಮ ಸಮುದಾಯ ಕಾರ್ಯಕರ್ತರಿಗೆ ನಾನು ಬೆಂಬಲ ನೀಡಿದ್ದೇನೆ. ಆದರೆ ಇದನ್ನ ಪ್ರಶ್ನಿಸಿರೋ ನಂಜೇಗೌಡರು ನನ್ನ ವಿರುದ್ಧ ದೂರು ನೀಡಿದ್ದಾರೆ, ಆರೋಪ ಮಾಡಿದ್ದಾರೆ. ಅವರೇನು ಹುಲಿನಾ ಸಿಂಹನಾ? ಅವರ ಬಳಿ ಕ್ರಷರ್ ಇದೆ ಎಂದು ಹೆದರಬೇಕಾ? ನಾನೇನು ಒಕ್ಕೂಟದಲ್ಲಿ ಹಗರಣ ಮಾಡಿದ್ದೀನಾ? ನಂಜೇಗೌಡ ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ಗೆ ಬಂದವರು, ನಾನು ಮೂಲ ಕಾಂಗ್ರೆಸ್ಸಿಗ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಒಳ್ಳೆಯವರೇ ಇದ್ದಾರೆ, ಆದರೆ ಎಲ್ಲರನ್ನೂ ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡಬೇಕು ಎಂದು ಸಲಹೆ ಕೊಟ್ಟಿದ್ದೇನೆ. ಕೆಲವು ಬಲಾಢ್ಯ ಸಮುದಾಯಗಳ ಕೈಯಲ್ಲಿ ಸಿಲುಕಿಕೊಂಡಿದ್ದಾರೆ, ಅದರಿಂದ ಅವರು ಹೊರಗೆ ಬರೋಕೆ ಆಗುತ್ತಿಲ್ಲ ಎಂದು ನಾರಾಯಣಸ್ವಾಮಿ ಗುಡುಗಿದ್ದಾರೆ. ವಿನಯ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ನೋಡಿ, ಇದಿಷ್ಟು ಕಾಂಗ್ರೆಸ್ನ ಕಥೆಯಾದರೆ ಈಗ ಬಿಜೆಪಿಯಲ್ಲೂ ಕೂಡ ಒಂದು ಚರ್ಚೆ ಇದೆ. ಆ ಚರ್ಚೆ ಏನು? ರಾಜ್ಯಾಧ್ಯಕ್ಷರ ಬದಲಾವಣೆ. ಕಳೆದ 1.5 ವರ್ಷದಿಂದ ರಾಜ್ಯಾಧ್ಯಕ್ಷರ ಬದಲಾವಣೆ ಚರ್ಚೆ ಪದೇ ಮುನ್ನೆಲೆಗೆ ಬರ್ತಾ ಇದೆ. ಬಟ್ ಈ ಚರ್ಚೆಗೆ ಈ ವಾರದ ಅಂತ್ಯದಲ್ಲಿ ಆಲ್ಮೋಸ್ಟ್ ತೆರೆ ಬೀಳುವ ಸಾಧ್ಯತೆ ಇದೆ. ಯಾಕೆ ಅಂತ ಹೇಳಿದ್ರೆ, ಈಗಾಗಲೇ ದೇಶದಲ್ಲಿರುವಂಥ 16 ರಾಜ್ಯಗಳ ಬಿಜೆಪಿ ಅಧ್ಯಕ್ಷರನ್ನು ಈಗಾಗಲೇ ನೇಮಕ ಮಾಡಲಾಗಿದೆ. ಬಿಜೆಪಿಯ ಹೈಕಮಾಂಡ್ ನೇಮಕ ಮಾಡಿದ್ದಾರೆ. ಇದರ ಜೊತೆಗೆ ತೆಲಂಗಾಣ, ಮಹಾರಾಷ್ಟ್ರದಲ್ಲೂ ಕೂಡ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಯುವ ಸಾಧ್ಯತೆ ಇದೆ. ಸೊ ರಾಜ್ಯದಲ್ಲೂ ಕೂಡ ಇದೇ ವಾರದಲ್ಲಿ ರಾಜ್ಯಾಧ್ಯಕ್ಷರನ್ನು ಘೋಷಣೆ ಮಾಡಲಾಗುತ್ತಾ ಅನ್ನುವ ಕುತೂಹಲ ಇದೆ. ಯಾಕೆ ಅಂತ ಹೇಳಿದ್ರೆ, ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಅಂತ ಗೊತ್ತಿಲ್ಲ. ಸೊ ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು ಆರ್ ಅಶೋಕ್ ಅವರು? ಅಂದರೆ ರಾಜ್ಯದಲ್ಲೂ ಕೂಡ ಬದಲಾವಣೆ ಸಾಧ್ಯನಾ, ಬದಲಾಗ್ತಾರಾ ಗೊತ್ತಿಲ್ಲ. ಬಟ್ ಆರ್ ಅಶೋಕ್ ಅವರ ಹೇಳಿಕೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೆ ಪುಷ್ಟಿ ಕೊಡುವ ರೀತಿಯಲ್ಲಿ ಸಂಸದರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಮಾತನಾಡಿದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ, ರಾಜ್ಯಾಧ್ಯಕ್ಷರು ಬದಲಾಗ್ತಾರೆ ಅಂತ ಹೇಳಿ ಸಂಸದರಾಗಿರುವಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ವಿಜಯೇಂದ್ರ ಅವರನ್ನು ಬದಲಾವಣೆ ಮಾಡುತ್ತಾ ಅನ್ನುವ ಕುತೂಹಲ ಇದೆ. ವಿಜಯೇಂದ್ರ ಏನಾದರೂ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿದ್ರೆ ಯಾರು ನೂತನ ರಾಜ್ಯಾಧ್ಯಕ್ಷರು, ಯಾರಾಗ್ತಾರೆ? ಇದರ ಕುತೂಹಲ ಕೂಡ ಇದೆ. ಆಲ್ಮೋಸ್ಟ್ ಇವತ್ತು ಅಥವಾ ಈ ವೀಕಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ, ಬಿಜೆಪಿ ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಸಿಗುವ ಸಾಧ್ಯತೆ ಇದೆ. ರಾಜಕಾರಣದ ಬಗ್ಗೆ ನೋಡಿದ್ವಿ, ರಾಜ್ಯದಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತಾ ಹೋಗೋಣ. ಮುಖ್ಯವಾಗಿ ರಾಜ್ಯದಲ್ಲಿ ಈಗ ಹೃದಯಾಘಾತ ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಾನೇ ಇದೆ. 42 ದಿನದಲ್ಲಿ ಬರೋಬ್ಬರಿ 23 ಮಂದಿ ಬಲಿಯಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಇವತ್ತು ಕೂಡ ಮತ್ತೋರ್ವ ಯುವಕ ಬಾಣತಿ ಕೂಡ ಸಾವಾಗಿದೆ. ಹಾಸನದ ಅಕ್ಕಪಕ್ಕದ ಜಿಲ್ಲೆಯಲ್ಲೂ ಕೂಡ ಜನರಲ್ಲಿ ಇದ್ದಕ್ಕಿದ್ದಂತೆ ಎದೆಬಡಿತ ಜಾಸ್ತಿ ಆಗ್ತಾ ಇದೆ, ನಿಲ್ತಾ ಇದೆ ಕೂಡ. ತುಮಕೂರು, ಚಿತ್ರದುರ್ಗ ಸೇರಿದಂತೆ ರಾಜ್ಯದಾದ್ಯಂತ ಆತಂಕ ಆವರಿಸಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿ ಕಳವಳವನ್ನು ವ್ಯಕ್ತಪಡಿಸಿದ್ದಾರೆ.
ಎದೆನೋವು ಅಂತ ಆಸ್ಪತ್ರೆಗೆ ಹೋಗಿದ್ದ ಯುವಕ ಬಲಿ, ತವರು ಮನೆಗೆ ಬಂದಿದ್ದ ತಿಂಗಳ ಬಾಣಂತಿ ಸಾವು, ಮೆಡಿಕಲ್ನಲ್ಲಿ ಮಾತ್ರೆ ಖರೀದಿಸುವಾಗಲೇ ಕುಸಿದ ವೃದ್ಧ, ವೈದ್ಯ ಬಿಜೆಪಿ ಮುಖಂಡನೂ ದುರ್ಮರಣ, ಹಾಸನದವರನ್ನೇ ಹಿಂಡಿ ಹಿಪ್ಪೆ ಮಾಡ್ತಿರೋ ಹೃದಯಘಾತ ಇದೀಗ ತನ್ನ ಕಬಂಧ ಬಾಹುವನ್ನ ರಾಜ್ಯದುದ್ದಗಲಕ್ಕೂ ಚಾಚಿದೆ. ಹೃದಯಾಘಾತದ ರಾಜಧಾನಿ ಹಾಸನ, 42 ದಿನ 23 ಮಂದಿಗೆ ಹಾರ್ಟ್ ಅಟ್ಯಾಕ್. ಹಾಸನದಲ್ಲಿ ದಿನದಿಂದ ದಿನಕ್ಕೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಲೇ ಇವೆ. 42 ದಿನಗಳಲ್ಲಿ 23 ಮಂದಿ ಬಲಿಯಾಗಿದ್ದಾರೆ. ಹಾರ್ಟ್ ಅಟ್ಯಾಕ್ಗೆ ಇಂದು ಮತ್ತೋರ್ವ ಯುವಕ ಬಾಣಂತಿ ಸಾವಾಗಿದೆ. ಹೊಳೆನರಸೀಪುರದ ಸೋಮನಹಳ್ಳಿಯ ನಿವಾಸಿ ಸಂಜಯ್ ದುರ್ಮರಣ ಹೊಂದಿದ್ದಾನೆ. ಎದೆನೋವು ಅಂತ ಗ್ರಾಮದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ತೆರಳಿದ್ದ ಸಂಜಯ್ಗೆ ವೈದ್ಯರು ತಪಾಸಣೆ ಮಾಡಿದ್ದಾರೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಮಾಡುವ ವೇಳೆ ಹೃದಯಾಘಾತಕ್ಕೆ ಯುವಕ ಮೃತಪಟ್ಟಿದ್ದಾನೆ. ಇನ್ನೊಂದೆಡೆ ಹೃದಯಾಘಾತ ಅನ್ನೋ ಭೂತ ಬಾಣಂತಿ ಬಲಿ ಪಡೆದಿದೆ. 21 ವರ್ಷದ ಹರ್ಷಿತಾ ಹಾರ್ಟ್ ಅಟ್ಯಾಕ್ಗೆ ಸಾವನ್ನಪ್ಪಿದ್ದಾಳೆ. 3.5 ವರ್ಷದ ಹಿಂದೆ ಮದುವೆಯಾಗಿದ್ದ ಹರ್ಷಿತಾ ಏಪ್ರಿಲ್ 5ರಂದು ದ್ಯಾವಿನಕೆರೆಯ ತವರು ಮನೆಗೆ ಬಂದಿದ್ಲು. ಮೇ 24ರಂದು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ನಿನ್ನೆ ಏಕಾಏಕಿ ಎದೆ ಉರಿ ಕಾಣಿಸಿಕೊಂಡಿತ್ತು. ತಕ್ಷಣವೇ ಆಯನೂರಿನ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ದಾಖಲಿಸಿದ್ರು. ಪ್ರಾಥಮಿಕ ಚಿಕಿತ್ಸೆ ಬಳಿಕ ಮೆಗ್ಗಾನ್ ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆಯೇ ಹರ್ಷಿತಾ ಕೊನೆ ಉಸಿರೆಳೆದಿದ್ದಾಳೆ. ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಆತಂಕ. ಜನರಲ್ಲಿ ಇದ್ದಕ್ಕಿದ್ದಂತೆ ನಿಲ್ತಿದೆ ಎದೆ ಬಡಿತ. ಹಾಸನದ ಅಕ್ಕಪಕ್ಕದ ಜಿಲ್ಲೆಗಳಲ್ಲೂ ಆತಂಕ ಮನೆ ಮಾಡಿದೆ. ಚಿಕ್ಕಮಗಳೂರಲ್ಲಿ ಹೃದಯಾಘಾತಕ್ಕೆ ವೃದ್ಧ ಬಲಿಯಾಗಿದ್ದಾರೆ. ಮೆಡಿಕಲ್ನಲ್ಲಿ ಮಾತ್ರೆ ಖರೀದಿಸುವಾಗ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ನಗರದ ಕೋಟೆ ಬಡಾವಣೆ ವಿಶ್ವನಾಥ್ ದುರ್ಮರಣ ಹೊಂದಿದ್ದಾರೆ. ಜೂನ್ 26ರಂದು ನಡೆದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. 2 ತಿಂಗಳಿನಿಂದ ಜಿಲ್ಲೆಯ 13 ಜನ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಶಿವಮೊಗ್ಗದಲ್ಲಿ ಹಾರ್ಟ್ ಅಟ್ಯಾಕ್ಗೆ ವೈದ್ಯ ಬಲಿಯಾಗಿದ್ದಾರೆ. ಮೃತರನ್ನ ಸರ್ಕಾರಿ ವೈದ್ಯ ಸಂದೀಪ್ ಎಂದು ಗುರುತಿಸಲಾಗಿದೆ. ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರಿನಲ್ಲಿ ಸಂದೀಪ್ ಮೃತಪಟ್ಟಿದ್ದಾರೆ. ಸಮುದಾಯದ ಆರೋಗ್ಯ ಕೇಂದ್ರದಲ್ಲಿ ಕಳೆದ 8 ವರ್ಷದಿಂದ ವೈದ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ರು. ಇವತ್ತು ಹೃದಯಾಘಾತದಿಂದ ಮೃತಪಟ್ಟಿದ್ದಾರೆ. ರಾಜ್ಯದಲ್ಲಿ ಹೃದಯಾಘಾತ ಕೇಸ್ಗಳು ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿವೆ. ಈ ಬೆನ್ನಲ್ಲೇ ತುಮಕೂರಿನಲ್ಲಿ ಹಾರ್ಟ್ ಅಟ್ಯಾಕ್ಗೆ ಬಿಜೆಪಿ ಯುವ ಮೋರ್ಚಾದ ಮುಖಂಡ ಸಾವನ್ನಪ್ಪಿರುವುದು ಕಳವಳ ಹೆಚ್ಚಿಸಿದೆ. ತುಮಕೂರು ಪಕ್ಕದಲ್ಲೇ ಇರೋ ಚಿತ್ರದುರ್ಗದಲ್ಲಿ ಜೂನ್ ತಿಂಗಳಲ್ಲೇ ಹೃದಯಾಘಾತಕ್ಕೆ 16 ಜನ ಬಲಿಯಾಗಿದ್ದಾರೆ. ಮೊಳಲ್ಕಾಲ್ಮೂರಿನ 4, ಹೊಸದುರ್ಗದಲ್ಲಿ ಓರ್ವ ಬಲಿಯಾಗಿದ್ದಾನೆ. ಚಳ್ಳಕೆರೆಯ 2, ಹಿರಿಯೂರಿನಲ್ಲಿ 3 ಸಾವನ್ನಪ್ಪಿದ್ದಾರೆ. ಹೊಳಲ್ಕೆರೆಯಲ್ಲಿ 2 ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ ಅಂತ ಚಿತ್ರದುರ್ಗ ಜಿಲ್ಲಾ ಸರ್ವೇಕ್ಷಣಾಧಿಕಾರಿ ಆತಂಕಕಾರಿ ಮಾಹಿತಿ ನೀಡಿದ್ದಾರೆ. ಜಯದೇವ ಆಸ್ಪತ್ರೆಯಲ್ಲಿ ರೋಗಿಗಳ ಸಾಲು. ಹಾಸನ ಮಾತ್ರವಲ್ಲ, ಎಲ್ಲೆಡೆ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗುತ್ತಿವೆ. ಹೀಗಾಗಿ ನಿತ್ಯ ಬೆಂಗಳೂರು, ಮೈಸೂರಿನ ಜಯದೇವ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಹೆಚ್ಚಾಗ್ತಿದೆ. ಪ್ರತಿನಿತ್ಯ 700ರಿಂದ 800 ಮಂದಿ ಪರೀಕ್ಷೆಗೆ ಬರ್ತಾ ಇದ್ರು. ಆದರೆ ಈಗ ಆಸ್ಪತ್ರೆಗೆ ಬರುವವರ ಸಂಖ್ಯೆ ಗಣನೀಯವಾಗಿ ಹೆಚ್ಚಳವಾಗ್ತಾ ಇದೆ. ಜಯದೇವ ಆಸ್ಪತ್ರೆಯಲ್ಲಿ ಡೆತ್ ರೇಟ್ 10% ಇದೆ ಅಂತ ಹೃದ್ರೋಗ ತಜ್ಞ ಡಾಕ್ಟರ್ ಸದಾನಂದ ಮಾಹಿತಿ ಕೊಟ್ಟಿದ್ದಾರೆ. ರಾಜ್ಯ ಆರೋಗ್ಯ ಇಲಾಖೆ ಹೈ ಅಲರ್ಟ್. ಹೃದಯಾಘಾತದ ಭೀತಿ ಹೆಚ್ಚಿದ ಹಿನ್ನೆಲೆ ರಾಜ್ಯ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹೃದಯಾಘಾತದ ಪ್ರಕರಣಗಳಿಗೆ ಕಡಿವಾಣ ಹಾಕಲು ಸಂಪೂರ್ಣ ಹೊಸ ಯೋಜನೆಗಳನ್ನು ತರಲಾಗುತ್ತಿದೆ. ದೇಶದಲ್ಲಿಯೇ ಮಾದರಿ ಹೆಜ್ಜೆ ಇಟ್ಟಿದ್ದು ರಾಜ್ಯದ ಜನರಿಗೆ 100% CPR ತರಬೇತಿ ನೀಡಲು ಮುಂದಾಗಿದೆ. ಹೃದಯ ಸಂಬಂಧಿ ಕಾಯಿಲೆ ತಪಾಸಣೆಗೆ ಪುನೀತ್ ರಾಜ್ಕುಮಾರ್ ಯೋಜನೆಯಡಿ 86 ಕಡೆ ಕೇಂದ್ರಗಳನ್ನು ತೆರೆಯಲಾಗಿದೆ. ಅದಕ್ಕೆ ಒಂದು ಸಮಿತಿಯನ್ನ ಜಯದೇವ ನಿರ್ದೇಶಕರ ಒಂದು ನೇತೃತ್ವದಲ್ಲಿ ಒಂದು 10 ಜನರ ಒಂದು ಸಮಿತಿಯನ್ನು ಮಾಡಿದ್ದು. ಸೊ ಈಗ ನಾವೇನು ಮಾಡಿದ್ದೀವಿ, ಅದು ದೊಡ್ಡ ವಿಷಯ. ಅದು ಯಾಕಂತ ಹೇಳಿದ್ರೆ ಭಾಳಷ್ಟು ಸಂಶೋಧನೆ ಬೇಕಾಗ್ತದೆ ಮತ್ತು ಭಾಳಷ್ಟು ವಿಷಯಗಳು ತಿಳ್ಕೊಳ್ಬೇಕಾಗ್ತದೆ. ಅದು ಕೇವಲ ರಾಜ್ಯದಲ್ಲ, ರಾಷ್ಟ್ರ ಮಟ್ಟದಲ್ಲೂ ಕೂಡ ಅವರು
ಕೇಂದ್ರದಲ್ಲೂ ಇದನ್ನು ಮಾಡಬೇಕಾಗ್ತದೆ ನನ್ನ ಪ್ರಕಾರ. ICMR ಅವರು ಕೂಡ ಈ ಎಲ್ಲ, ಯಾಕಂದರೆ ಇದು ಭಾಳಷ್ಟು ಡೇಟಾವನ್ನು ಅನಲೈಸ್ ಮಾಡಬೇಕಾಗ್ತದೆ. ಸೊ ಅದೇನೇ ಇರಲಿ, ಅದು ಆ ಸಮಿತಿ ಒಂದೇ ಇದೆ, ಆ ಸಮಿತಿಗೆ ನಾವು ಇದನ್ನು ವಹಿಸಿದ್ದೇವೆ. ನೀವು ಇದನ್ನು ನೋಡಿ ಈ ಹೃದಯಘಾತದಿಂದ ಸಾವನ್ನು ಏನು ಅಪ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣ, ಏನಾಗಿರ್ಬೋದು, ಏನಾದರೂ ಇದಕ್ಕೆ ಬೇರೆ ಏನಾದರೂ ಕಾರಣಗಳಿದೆಯಾ ಅಥವಾ ಅವರ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ ಪ್ರತಿಯೊಂದು ಒಂದು ವಿಚಾರಣೆ ಮಾಡಿ ಒಂದು ವರದಿ ಕೊಡಿ ಅಂತ ಹೇಳಿದ್ದೀವಿ. ಈಗಾಗಲೇ ಅದನ್ನು ನಾವು ಅವ್ರಿಗೆ ವಹಿಸಿ ಒಂದು 10 ದಿವಸದ ಒಳಗೆ ನಮಗೆ ಪೂರ್ತಿಯಾದಂಥ ಮಾಹಿತಿ ಕೊಡಿ ಅಂತ ಹೇಳಿದ್ದೀವಿ. ಟ್ವೀಟ್ ಮಾಡಿ ಸಿದ್ದರಾಮಯ್ಯ ಕಳವಳ. ಸರಣಿ ಹೃದಯಾಘಾತ ಕೇಸ್ ಬಗ್ಗೆ ಕಳವಳ ವ್ಯಕ್ತಪಡಿಸಿ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕಳೆದ 1 ತಿಂಗಳಿನಲ್ಲೇ ಹಾಸನದಲ್ಲಿ 20ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿರೋದನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ ಅಂತ ತಿಳಿಸಿದ್ದಾರೆ. ವಿನಯ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್. ಇನ್ನು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಕ್ಕೆ ಅತಿದೊಡ್ಡ ಮುಖಭಂಗವಾಗಿದೆ. ಯಾವ ವಿಚಾರದಲ್ಲಿ, ಹೇಗೆ ಅಂತ ಹೇಳಿದ್ರೆ, IPS ಅಧಿಕಾರಿಯಾಗಿದ್ದಂಥ ವಿಕಾಸ್ ಕುಮಾರ್ ಅವರನ್ನು ರಾಜ್ಯ ಸರ್ಕಾರ ಈ ಹಿಂದೆ ಅಮಾನತು ಮಾಡಿತ್ತು. ಬಟ್ ಈ ಅಮಾನತನ್ನು ರದ್ದುಗೊಳಿಸಿದೆ CAT. ನ್ಯಾಯಮೂರ್ತಿಗಳಾಗಿರುವಂಥ BK ಶ್ರೀವತ್ಸ, ನ್ಯಾಯಮೂರ್ತಿ ಆಗಿರುವಂಥ ಸಂತೋಷ್ ಮೆಹ್ರಾ ಪೀಠ ಈ ಆದೇಶವನ್ನು ಹೊರಡಿಸಿದೆ. ಏನು ಅಂತ ಹೇಳಿದ್ರೆ, ಈ ಹಿಂದೆ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಆಯುಕ್ತರಾಗಿದ್ದಂಥ ವಿಕಾಸ್ ಕುಮಾರ್ ಅವರನ್ನು ರಾಜ್ಯ ಸರ್ಕಾರ ಅಮಾನತುಗೊಳಿಸಿತ್ತು. ಇದನ್ನು ಪ್ರಶ್ನೆ ಮಾಡಿ ವಿಕಾಸ್ ಕುಮಾರ್ ಅವರು ಕೋರ್ಟಿಗೆ ಹೋಗಿದ್ದರು. ವಿಕಾಸ್ ಕುಮಾರ್ ಅವರ ಪರವಾಗಿ ಧ್ಯಾನ್ ಚಿನ್ನಪ್ಪ ಅವರು ವಾದವನ್ನು ಮಂಡಿಸಿದರು. ಈಗ ಧ್ಯಾನ್ ಚಿನ್ನಪ್ಪ ಅವರ ವಾದಕ್ಕೆ ಮನ್ನಣೆ ಸಿಕ್ಕಿದೆ. ಮುಖ್ಯವಾಗಿ ಪೀಠ ಏನು ಕೇಳಿತು ಅಂತ ಹೇಳಿದ್ರೆ, ಯಾವ ತನಿಖಾ ವರದಿಯ ಹಿನ್ನೆಲೆಯಲ್ಲಿ ಇವರನ್ನು ಅಮಾನತು ಮಾಡಿದ್ರಿ, ಯಾವ ಆಧಾರದಲ್ಲಿ, ಯಾವ ಮಾನದಂಡದಲ್ಲಿ ಇವರನ್ನು ಅಮಾನತು ಮಾಡಿದ್ರಿ ಅಂತ ಪ್ರಶ್ನೆ ಕೇಳಿ ಈಗ ಅಮಾನತನ್ನು ರದ್ದುಗೊಳಿಸಿದೆ. ಇದರಿಂದ ರಾಜ್ಯ ಸರ್ಕಾರಕ್ಕೆ ಅತಿ ದೊಡ್ಡ ಮುಖಭಂಗ, ಜೊತೆಗೆ ಒಂದು ಪ್ರಶ್ನೆ ಉದ್ಭವಿಸಿದೆ, ಇತರೆ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಅತಿ ಶೀಘ್ರದಲ್ಲಿ ರಿಲೀಫ್ ಸಿಗುತ್ತಾ ಅಂತ ಹೇಳಿ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ G. ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ದಾರೆ. ನೋಡಿ. ನೋಡ್ತೀನಿ ಫುಲ್ ಆದೇಶ ಏನು ಅಂತ ಸಂಪೂರ್ಣವಾಗಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ಗೊತ್ತಿರಲಿ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಇದು ಹಿನ್ನಡೆ ಅಂತ ಎಲ್ಲ ನೋಡ್ತೀವಿ. ಏನು ಯಾವ ರೀತಿಯಲ್ಲಿ ಆದೇಶ ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಅದೇ ನೋಡೋಣ ಏನು ಆದೇಶ ಮಾಡಿದ್ದಾರೆ ಅಂತ ನೋಡಿ, ಅದು ಏನು ಮುಂದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ, ಆಮೇಲೆ DPR ಅವ್ರ ಹತ್ರನೇ ಇರೋದ್ರಿಂದ ಅದನ್ನ ನಾವೆಲ್ಲ ಒಟ್ಟಿಗೆ ನೋಡ್ತೀನಿ ಫುಲ್ ಆದೇಶ ಏನು ಅಂತ ಸಂಪೂರ್ಣವಾಗಿ ನೋಡಿದ್ಮೇಲೆ ರಿಯಾಕ್ಟ್ ಮಾಡ್ತೀನಿ. ಗೊತ್ತಿರಲಿ ಸರ್ಕಾರಕ್ಕೆ ಒಂದ್ ರೀತಿಯಲ್ಲಿ ಇದು ಹಿನ್ನಡೆ ಅಂತ ಎಲ್ಲ ನೋಡ್ತೀವಿ. ಏನು ಯಾವ ರೀತಿಯಲ್ಲಿ ಆದೇಶ ಮಾಡಿದ್ದಾರೆ ಅದನ್ನ ನೋಡಿ ಆನಂತರ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡ್ತೀನಿ. ಅದೇ ನೋಡೋಣ ಏನು ಆದೇಶ ಮಾಡಿದ್ದಾರೆ ಅಂತ ನೋಡಿ, ಅದು ಏನು ಮುಂದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ. ಇನ್ನು ಉತ್ತರ ಭಾರತದ ಹಲವು ರಾಜ್ಯಗಳಲ್ಲಿ ರಣಭೀಕರವಾಗಿ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಈವರೆಗೂ 24 ಮಂದಿ ಸಾವನ್ನಪ್ಪಿರುವಂಥ ವರದಿಯಾಗಿದೆ. ಇದರ ಜೊತೆಗೆ 8 ರಾಜ್ಯಗಳಲ್ಲಿ ಹೈ ಅಲರ್ಟನ್ನು ಕೂಡ ಘೋಷಣೆ ಮಾಡಲಾಗಿದೆ. ಇದಲ್ಲದೆ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅವಾಂತರ ಕೂಡ ಜಾಸ್ತಿ ಆಗ್ತಾ ಇದೆ. ದಿನದಿಂದ ದಿನಕ್ಕೆ ರಾಜ್ಯದ 18 ಸ್ಥಳಗಳಲ್ಲಿ ಭೂಕುಸಿತ ಉಂಟಾಗಿದೆ. ಹೀಗಾಗಿ ಒಂದಿಷ್ಟು ರಸ್ತೆಗಳನ್ನು ಬಂದ್ ಮಾಡಲಾಗಿದೆ, ಸಂಚಾರ ಕೂಡ ಸ್ಥಗಿತವಾಗಿದೆ. 130 ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲಾಗಿದೆ. ಮತ್ತೊಂದು ಕಡೆ ಹಿಮಾಚಲ ಪ್ರದೇಶದಲ್ಲಿ ಭಾರೀ ಮೇಘಸ್ಫೋಟ ಕಂಟಿನ್ಯೂ ಆಗ್ತಾ ಇದೆ. ರಾತ್ರಿ ಸುರಿದ ಮಳೆಗೆ ಬಿಯಾಸ್ ನದಿ ಸಂಪೂರ್ಣವಾಗಿ ಭರ್ತಿಯಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ. ಅಪಾರ ಮಟ್ಟದ ನೀರು ಕೂಡ ಬಂದಿರುವಂಥದ್ದು. ಅಪಾಯದ ಮಟ್ಟವನ್ನು ಮೀರಿ ಬಿಯಾಸ್ ಹರಿತಾ ಇದೆ. ಹಿಮಾಚಲ ಪ್ರದೇಶದ ಮಂಡಿಯಲ್ಲಿ ತೀವ್ರ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಕಳೆದ 2 ದಿನಗಳಿಂದ ನಿರಂತರವಾಗಿ ಮಳೆಯಾಗ್ತಾ ಇದೆ. ಗಮನಿಸ್ತಾ ಇದ್ದೀರಾ ಹಿಮಾಚಲ ಪ್ರದೇಶದಲ್ಲಿ ಮಳೆಯ ಅವಾಂತರ ಎಷ್ಟರ ಪ್ರಮಾಣದಲ್ಲಿದೆ ಅಂತ ಹೇಳಿ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು ಪ್ರವಾಹ ಎಷ್ಟರ ಮಟ್ಟಿಗೆ ಇದೆ. ಬಿಯಾಸ್ ನದಿ ಇದೆಯಲ್ವಾ,
ಬಿಯಾಸ್ ನದಿ ಕಂಪ್ಲೀಟಾಗಿ ಭರ್ತಿಯಾಗಿ ತುಂಬಿ ತುಳುಕ್ತಾ ಇರುವಂಥದ್ದು. ಕೇದಾರನಾಥದಲ್ಲಿ ಯಾವೆಲ್ಲ ಅವಾಂತರಗಳನ್ನು ಈ ನದಿ ಸೃಷ್ಟಿ ಮಾಡಿದೆ ಮತ್ತು ಪ್ರವಾಹ ಕೂಡ ಉಂಟಾಗಿರುವಂಥದ್ದು. ಇದರಿಂದ ಜನಜೀವನ ಅಸ್ತವ್ಯಸ್ತ ಕೂಡ ಆಗಿದೆ. ನೋಡಿ, ಈಗ ಉತ್ತರ ಭಾರತದಲ್ಲಿ ನಡೆದಿದ್ದಂಥ ಮಳೆಯ ಅವಾಂತರಗಳು ಒಂದು ಕಡೆ ಆದರೆ ಮಹಾರಾಷ್ಟ್ರದಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಇದರಿಂದಾಗಿ ಕರ್ನಾಟಕದಲ್ಲಿರುವಂಥ ಘಟಪ್ರಭಾ ನದಿ ಅಬ್ಬರ ಕೂಡ ಜಾಸ್ತಿಯಾಗಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮುಖ್ಯವಾಗಿ ಗೋಕಾಕ್ ಈ ತಾಲೂಕಿನಲ್ಲಿ ಜಲಪಾತ ತುಂಬಿ ಹರಿತಾ ಇರುವಂಥದ್ದು. ಇದರಿಂದ ಒಂದಿಷ್ಟು ವೈಭವ ಕೂಡ ಇದೆ. ನೋಡಿ, ಗೋಕಾಕ್ನ ಫಾಲ್ಸ್ ವೈಭವಕ್ಕೆ ಪ್ರವಾಸಿಗರು ಕೂಡ ಫಿದಾ ಆಗಿದ್ದಾರೆ. ಇದೆಲ್ಲವೂ ಓಕೆ, ಬಟ್ ಅವಾಂತರಗಳು ಕೂಡ ಸಂಭವಿಸ್ತಾ ಇದೆ. ಬೆಳಗಾವಿಯಲ್ಲಿ ಘಟಪ್ರಭಾ ನದಿ ಸಾಕಷ್ಟು ತುಂಬಿ ತುಳುಕ್ತಾ ಇದೆ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರ್ಬೋದು. ನೋಡಿ, ಪ್ರತಿ ಬಾರಿ ಕೂಡ ಗೋಕಾಕ್ ಫಾಲ್ಸ್ ವೈಭವವನ್ನು ನೋಡಲಿಕ್ಕೆ ಪ್ರವಾಸಿಗರು ಬರ್ತಾರೆ. ಬಟ್ ಎಷ್ಟು ಎಚ್ಚರಿಕೆಯನ್ನು ವಹಿಸಿದ್ದಾರೆ, ಮುಂಜಾಗ್ರತಾ ಕ್ರಮ ಏನಿದೆ ಅಂತ ಸಾಕಷ್ಟು ಬಾರಿ ನಾವು ಕೂಡ ವರದಿಯನ್ನು ಪ್ರಸಾರ ಮಾಡಿರ್ತೀವಿ. ಮಳೆಗೆ ಕೊಚ್ಚಿ ಹೋದರು, ನೀರಲ್ಲಿ ಕೊಚ್ಚಿ ಹೋದರು ಅಂತ. ಬಟ್ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರ, ಪ್ರವಾಸಿಗರು ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾ ಇದ್ದಾರೆ. ಬಟ್ ಅಲ್ಲಿನ ಜಿಲ್ಲಾಡಳಿತ ಯಾವ ರೀತಿಯ ಕ್ರಮಗಳನ್ನು ತೆಗೆದುಕೊಂಡಿದೆ ಅನ್ನೋದ್ರ ಬಗ್ಗೆ ಈವರೆಗೂ ಕ್ಲಾರಿಟಿ ಇಲ್ಲ. ನೋಡಿ, ಎಲ್ಲೆಂದರಲ್ಲೇ ಕೂತ್ಕೊಂಡಿದ್ದಾರೆ, ಫೋಟೋ ಶೂಟನ್ನು ಮಾಡ್ತಾ ಇದ್ದಾರೆ, ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಕಾಲ್ಚಾರಿಯೋ ಅಥವಾ ಗಾಳಿಗೋ ಎಡವಟ್ಟಾಗಿ ಬಿದ್ದರೆ ಯಾರು ಉಳಿಸ್ತಾರೆ? ಇದ್ರ ಬಗ್ಗೆ ಅಲ್ಲಿನ ಜಿಲ್ಲಾಡಳಿತ ಕೂಡ ಒಂದಿಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕಾಗಿರುವಂಥದ್ದು. ಮಳೆ ಇನ್ನೂ ಕೂಡ ಜಾಸ್ತಿ ಆಗುತ್ತೆ. ಕೇವಲ ಬೆಳಗಾವಿಯಲ್ಲಿ ಬಿದ್ದಿದ್ದ ಮಳೆ ಮಾತ್ರ ಅಲ್ಲ, ಈ ಪಶ್ಚಿಮ ಘಟ್ಟಗಳಲ್ಲಿ ಬೀಳುವಂಥ ಮಳೆಗಳು ಇದಿರುತ್ತಲ್ವ, ಅದರಿಂದ ಕೂಡ ಘಟಪ್ರಭಾ ನದಿ ಜಾಸ್ತಿಯಾಗಿ ಹರಿತಾ ಇದೆ. ಇದಲ್ಲದೆ ಕೃಷ್ಣಾ ನದಿಗೂ ಕೂಡ ಅಪಾರ ಪ್ರಮಾಣದ ನೀರು ಹರಿದು ಬರ್ತಾ ಇದೆ. ಬಾಗಲಕೋಟೆಯ ಜಮಖಂಡಿಯಲ್ಲಿ ಹರಿತಾ ಇರುವಂಥ ಶ್ರಮಬಿಂದು ಸಾಗರ ಭಾಗಶಃ ಮುಳುಗಡೆಯಾಗಿದೆ. ಜಮಖಂಡಿ ತಾಲೂಕಿನ ಜನರಲ್ಲಿ ಪ್ರವಾಹದ ಪರಿಸ್ಥಿತಿ ಕೂಡ ಉಂಟಾಗಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಒಂದಿಷ್ಟು ಕ್ರಮಗಳನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅಂತ ಹೇಳಿ ಜಿಲ್ಲಾಡಳಿತ ಸೂಚನೆ ಕೊಟ್ಟಿರುವಂಥದ್ದು. ನೋಡಿ, ಗಮನಿಸ್ತಾ ಇದ್ದಾರೆ. ನೋಡಿ, ಕಂಪ್ಲೀಟಾಗಿ ನೀರು ಇರುವಂಥದ್ದು ಯಾವ ರೀತಿಯಾಗಿ ಅಂತ ಹೇಳಿದ್ರೆ ಒಂದಿಷ್ಟು ಮಾನದಂಡ ಇರುತ್ತೆ, ಇಷ್ಟು ಪ್ರಮಾಣದಲ್ಲಿ ನೀರು ಬರುತ್ತೆ ಇಷ್ಟು ಅಂತ ಹೇಳಿ. ಬಟ್ ಇಲ್ಲಿ ಮಹಾರಾಷ್ಟ್ರದಲ್ಲಿ ಬರ್ತಾ ಇರುವಂಥ ಮಳೆಯಿಂದಾಗಿ ಜಮಖಂಡಿಯಲ್ಲಿ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗ್ತಾ ಇದೆ. ಶ್ರಮಬಿಂದು ಸಾಗರ ಆಲ್ಮೋಸ್ಟ್ ಮುಳುಗಡೆಯಾಗಿದೆ. ಇದಾಗಿತ್ತು ಇವರಿಗಿನ ಸುದ್ದಿ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.